ಶ್ರೀರಾಮನ ಅಸ್ತಿತ್ವಕ್ಕೆ ಐತಿಹಾಸಿಕ ದಾಖಲೆಗಳೇ ಇಲ್ಲ. ವಿವಾದಾತ್ಮಕ ಹೇಳಿಕೆ ನೀಡಿದ ಸಚಿವ. ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ರೀತಿಯ ವಿವಾದಗಳು ಭುಗಿಲೇಳುತ್ತಿವೆ. ಈ ಹಿಂದೆ ಸಿಎಂ ಎಂಕೆ ಸ್ಟಾಲಿನ್ ಹಾಗೂ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನು ಮಲೇರಿಯಾ, ಡೆಂಗ್ಯೂಗೆ ಹೋಲಿಸಿ ಅದನ್ನು ಜಗತ್ತಿನಿಂದ ಕಿತ್ತೆಸೆಯಬೇಕು ಅನ್ನೋ ಮಾತುಗಳನ್ನಾಡುವ ಮೂಲಕ ದೊಡ್ಡ ವಿವಾದವೊಂದನ್ನು ಸೃಷ್ಟಿಸಿದರು. ಈಗ ಮತ್ತೆ ಡಿಎಂಕೆ ಸಚಿವರೊಬ್ಬರು ಹಿಂದೂ ಧರ್ಮದ ಆರಾಧ್ಯ ದೈವ ಶ್ರೀರಾಮನ ವಿಷಯದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಹೊಸ ಕಚ್ಚಾಟಕ್ಕೆ ನಾಂದಿ ಹಾಡಿದ್ದಾರೆ. ತಮಿಳುನಾಡಿನ ಸಾರಿಗೆ ಸಚಿವ ಎಸ್ ಶಿವಶಂಕರ್ ಚೋಳ ಸಾಮ್ರಾಜ್ಯದ ದೊರೆ ರಾಜೇಂದ್ರ ಚೋಳರಸನ ಜನ್ಮ ದಿನೋತ್ಸವದ ಅಂಗವಾಗಿ ಅರಿಯಲೂರಿನಲ್ಲಿ ಮಾತನಾಡುತ್ತಾ ಹೊಸ ವಿವಾದ ಕಿಡಿಯೊಂದನ್ನು ಹೊತ್ತಿಸಿದ್ದಾರೆ. ಚೋಳ ಅರಸರು ನಮ್ಮ ನೆಲವನ್ನು ಹೆಮ್ಮೆಯ ನೆಲವನ್ನಾಗಿ ಮಾಡಿದ್ದಾರೆ. ಇಂಥವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಬೇಕು. ಇಲ್ಲವಾದರೆ ಜನರು ಇತಿಹಾಸದೊಂದಿಗೆ ನಂಟು ಇಲ್ಲದ, ಸಾಕ್ಷಿ ಇಲ್ಲದ ವ್ಯಕ್ತಿಗಳ ಪೂಜೆಗೆ ಬೇರೆಯವರು ಒತ್ತಾಯಿಸುತ್ತಾರೆ ಎಂದು ಸಚಿವರು ಹೇಳಿದ್ದಾರೆ. ಚೋಳರು ಬದುಕಿದ್ದರು ಎನ್ನಲು ನಮಗೆ ಅವರ ಕಟ್ಟಿದ ಗುಡಿ ಗೋಪುರಗಳಿವೆ, ಅವರ ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವಿದೆ. ಆದರೆ ಶ್ರೀರಾಮ ಬದುಕಿದ್ದ ಎನ್ನಲು, ಅವನು ಐತಿಹಾಸಿಕ ಪುರುಷ ಎನ್ನಲು ಯಾವ ಆಧಾರವಾಗಲಿ, ಐತಿಹಾಸಿಕ ದಾಖಲೆಗಳಾಗಲಿ ಯಾವ್ಯಾವೂ ಇಲ್ಲ. ಅವನನ್ನು ಅವತಾರ ಎಂದು ಕರೆಯಲಾಗುತ್ತದೆ. ಅವತಾರ ಎಂದಿಗೂ ಜನ್ಮಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಇದೆಲ್ಲವೂ ನಮ್ಮ ಮನಸ್ಸನ್ನು ಕಲುಷಿತಗೊಳಿಸುವ ಕೆಲಸ, ನಮ್ಮ ಇತಿಹಾಸವನ್ನು ಅಳಿಸುವ ಕಾರ್ಯ ಎಂದು ಹೇಳಿದ್ದಾರೆ. ಡಿಎಂಕೆ ಸಚಿವ ಎಸ್ ಶಿವಶಂಕರ್ ಹೇಳಿಕೆಗೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ತಿರುಗೇಟು ಕೊಟ್ಟಿದ್ದಾರೆ. ರಾಮನನ್ನು ಸದಾಕಾಲ ಟಾರ್ಗೆಟ್ ಮಾಡಿಕೊಂಡಿರುವುದು ಡಿಎಂಕೆಯ ಗೀಳು. ಕೆಲವು ವಾರಗಳ ಹಿಂದಷ್ಟೇ ಇದೇ ಡಿಎಂಕೆಯ ಕಾನೂನು ಸಚಿವ ತಿರು ರಘುಪತಿ ಸಾಮಾಜಿಕ ನ್ಯಾಯಕ್ಕೆ ಶ್ರೀರಾಮನೇ ಇನ್ನೊಂದು ಹೆಸರು ಎಂದು ಹೇಳಿದರು. ಇದಕ್ಕೆ ಶಿವಶಂಕರ್ ಏನು ಹೇಳುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. இந்த மண்ணுக்கு பெருமை சேர்த்த ஒரு மகத்தான மன்னன் மாமன்னன் ராஜேந்திர சோழனை கொண்டாட வேண்டியது நம்முடைய கடமை. இப்படி நாம் கொண்டாடாவிட்டால் எதற்கும் தொடர்பில்லாதவற்றை கொண்டாட வேண்டியது நம் தலையில் கட்டப்படும். நீங்க பேசும்போது நம்முடைய அரியலூர் சட்டமன்ற உறுப்பினர் சின்னப்பா அவர்கள் சொன்னார்கள், ராமருக்கு பிரதமர் கோயில் எடுத்திருக்கிறார், 3000 ஆண்டுகளுக்கு முந்தைய வரலாறு என்றார். அது உண்மை அல்ல, வரலாறே கிடையாது. நமக்கு ராஜேந்திர சோழன் வாழ்ந்ததற்கு சோழன் கட்டிய கோயில் இருக்கிறது, வெட்டிய குளம் இருக்கிறது, செப்பேடுகள் இருக்கிறது, சிற்பங்கள் இருக்கிறது. நாம் அதை வைத்து ஆதாரபூர்வமாக இதை கொண்டாடுகின்றோம். ஆனால் ராமன் இருந்ததற்கு வரலாறும் கிடையாது, ஆதாரமும் கிடையாது. அவர்களே அவதாரம் என்பார்கள். ஒரு அவதாரம் என்றால் பிறக்க முடியாது, அது கடவுள் என்று நாம் கொண்டாடுவது. கடவுளாக பிறந்துவிட்டால் அவதாரமாக இருக்க முடியாது. எனவே நம்மை மயக்கி நம்முடைய வரலாற்றை மறைத்து வேறொரு வரலாற்றை உயர்த்தி காட்டுவதற்கான ஒரு வாய்ப்பாகத்தான் அதையெல்லாம் செய்கிறார்கள். ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.